ಶಾಸಕ ವೀರೇಂದ್ರ ಪಪ್ಪಿ ಬೆಟ್ಟಿಂಗ್ ದಂಧೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೈ ಶಾಸಕ ವೀರೇಂದ್ರ ಪಪ್ಪಿಗೆ ಮತ್ತೆ ಇದೀಗ ಇಡಿ ಶಾಕ್ ನೀಡಿದೆ. ಇಡಿ ತಂಡದಿಂದ ಪಪ್ಪಿ ಲಾಕರ್ ರಹಸ್ಯ ಬಯಲಾಗಿದೆ. ಲಾಕರ್ನಲ್ಲಿದ್ದಂತ 44 ಕೆಜಿ ಚಿನ್ನದ ಗಟ್ಟಿಯನ್ನ ಜಪ್ತಿ ಮಾಡಿಕೊಂಡಿದ್ದಾರೆ. 50 ಕೋಟಿ ರೂಪಾಯಿ ಮೌಲ್ಯದ 44 ಕೆಜಿ ಚಿನ್ನವನ್ನ ಜಪ್ತಿ ಮಾಡಲಾಗಿದೆ. ಈವರೆಗೆ 150 ಕೋಟಿ ಮೌಲ್ಯದ ವಸ್ತುಗಳನ್ನು ಸೀಸ್ ಮಾಡಲಾಗಿದೆ. ಚಳ್ಳಕೆರೆಯಲ್ಲಿನ ಪಪ್ಪಿಗೆ ಸೇರಿ ಪಪ್ಪಿಗೆ ಸೇರಿದಂತ 2 ಲಾಕರ್ಗಳು ಸದ್ಯ ಜಪ್ತಿ ಮಾಡಲಾಗಿದೆ. ದಾಳಿ ನಡೆಸಿ ಚಿನ್ನವನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಇಡಿ ಅಧಿಕಾರಿಗಳು. ಕೈ ಶಾಸಕ ವೀರೇಂದ್ರ ಪಪ್ಪಿಗೆ ಈ ರೀತಿಯಾಗಿ ಮತ್ತೆ ಶಾಕ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ನಾಯಕ ವೀರೇಂದ್ರ ಪಪ್ಪಿಗೆ ಶಾಕ್ ಮೇಲೆ ಶಾಕ್ ಅನ್ನ ಇಡಿ ಕೊಡ್ತಾ ಇರುವಂತದ್ದು. ಆನ್ಲೈನ್ ಬೆಟ್ಟಿಂಗ್ ದಂಧೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿತ್ರದುರ್ಗದ ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿ ವಿರುದ್ಧ ಇಡಿ ಅಧಿಕಾರಿಗಳು ಮತ್ತೆ ದಾಳಿಯನ್ನ ನಡೆಸಿದ್ದಾರೆ. ನಿನ್ನೆ ಚಳ್ಳಕೆರೆಯಲ್ಲಿ ವೀರೇಂದ್ರ ಪಪ್ಪಿಗೆ ಸೇರಿದಂತ 2 ಲಾಕರ್ಗಳನ್ನ ಜಪ್ತಿ ಮಾಡಲಾಗಿದೆ. ಆನ್ಲೈನ್ ಬೆಟ್ಟಿಂಗ್ ಆಪ್ ಮತ್ತು ಕ್ಯಾಸಿನೋಗಳಲ್ಲಿ ಅಕ್ರಮ ಹಣ ವರ್ಗಾವಣೆ ಆರೋಪದ ಹಿನ್ನೆಲೆಯಲ್ಲಿ ವೀರೇಂದ್ರ ಪಪ್ಪಿ ಮನೆ ಹಾಗೂ ಕಚೇರಿ ಮೇಲೆ ಇಡಿ ದಾಳಿಯನ್ನ ನಡೆಸಿತ್ತು. ಇದೀಗ ಪಪ್ಪಿ ಲಾಕರ್ ಅನ್ನ ತೆರೆದ ಇಡಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ 44 ಕೆಜಿ ಚಿನ್ನದ ಗಟ್ಟಿಯನ್ನ ಜಪ್ತಿ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಈ ಹಿಂದೆ ಸುಮಾರು 30 ಕಡೆ ದಾಳಿ ನಡೆದಿತ್ತು. ದಾಳಿಯಲ್ಲಿ 150 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ದಾಖಲೆಗಳಾಗಿರ್ಬೋದು, 12 ಕೋಟಿ ರೂಪಾಯಿ ನಗದು, 6 ಕೋಟಿ ರೂಪಾಯಿ ಮೌಲ್ಯದ ಚಿನ್ನ, ವಿದೇಶಿ ಕರೆನ್ಸಿ ಸೇರಿದಂತೆ ಕೋಟ್ಯಾಂತರ ಮೌಲ್ಯದ ಆಸ್ತಿಯನ್ನ ವಶಕ್ಕೆ ಪಡೆದುಕೊಂಡಿದ್ರು. ಕ್ಯಾಸಿನೋವನ್ನ ಗುತ್ತಿಗೆಗೆ ನೀಡುವ ಕುರಿತು ಮಾತುಕತೆಗಾಗಿ ಸಿಕ್ಕಿಂನ ಗ್ಯಾಂಗ್ಟಕ್ಗೆ ತೆರಳಿದ್ದಂತ ಚಿತ್ರದುರ್ಗ ಕಾಂಗ್ರೆಸ್ ಶಾಸಕ ವೀರೇಂದ್ರ ಅವರನ್ನ ಅಲ್ಲೇ ಇಡಿ ಅಧಿಕಾರಿಗಳು ಬಂಧಿಸಿದ್ರು. ಅಕ್ರಮ ಬೆಟ್ಟಿಂಗ್ ಪ್ರಕರಣದಲ್ಲಿ ಬಂಧನವಾಗಿರುವಂತಹ ಚಿತ್ರದುರ್ಗದ ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿ ಅವರನ್ನ ಆಗಸ್ಟ್ 28ರವರೆಗೆ ಇಡಿ ಕಸ್ಟಡಿಗೆ ನೀಡಿ ಬೆಂಗಳೂರಿನ 35ನೇ CCH ನ್ಯಾಯಾಲಯ ಆದೇಶವನ್ನು ಕೂಡ ನೀಡಿತ್ತು. ಆನ್ಲೈನ್ ಬೆಟ್ಟಿಂಗ್ ದಂಧೆ ಪ್ರಕರಣದಲ್ಲಿ ಸದ್ಯ ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿಗೆ ಸೇರಿದಂತ 2 ಲಾಕರ್ಗಳಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಚಿನ್ನದ ಗಟ್ಟಿ ಇಟ್ಟಿರೋದನ್ನ ಇಡಿ ಅಧಿಕಾರಿಗಳು ಪತ್ತೆ ಮಾಡಿದ್ದಾರೆ. ಇನ್ನು ಈ ಪ್ರಕರಣದಲ್ಲಿ ಇಲ್ಲಿಯವರೆಗೆ ಒಟ್ಟು ವಶಪಡಿಸಿಕೊಳ್ಳಲಾದ ಮೊತ್ತ ನೋಡ್ತಾ ಹೋಗೋದಾದ್ರೆ 150 ಕೋಟಿ ರೂಪಾಯಿ ದಾಟಿದೆ ಅಂತ ಹೇಳಿ ಇಡಿ ಅಧಿಕಾರಿಗಳು ತಿಳಿಸಿದ್ದಾರೆ. ಸಿಕ್ಕಿಂನ ಗ್ಯಾಂಗ್ಟಕ್ಗೆ ತೆರಳಿದಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಶಾಸಕ ವೀರೇಂದ್ರರವರನ್ನ ಇಡಿ ಅಧಿಕಾರಿಗಳು ಕೂಡ ಬಂಧಿಸಿದ್ರು. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಮಾಲ್ತೇಶ್ ಅರಸ್ ದೂರವಾಣಿ ಸಂಪರ್ಕದಲ್ಲಿ. ಮಾಲ್ತೇಶ್, ಶಾಸಕ ವೀರೇಂದ್ರ ಪಪ್ಪಿ ಬೆಟ್ಟಿಂಗ್ ದಂಧೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನು ವೀರೇಂದ್ರ ಪಪ್ಪಿಗೆ ಇಡಿ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದೆ. ಮತ್ತೆ ದಾಳಿ ನಡೆಸಿದೆ, ಲಾಕರ್ಗಳನ್ನ ವಶಪಡಿಸಿಕೊಳ್ಳಿದೆ, ಏನೆಲ್ಲ ಇತ್ತು, ಈ ಕುರಿತಂತೆ ಹೆಚ್ಚಿನ ಮಾಹಿತಿ ಏನಿದೆ? ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಶಾಸಕ ವೀರೇಂದ್ರ ಪಪ್ಪಿ ಬೆಟ್ಟಿಂಗ್ ದಂಧೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಶಾಕ್ ಮೇಲೆ ಶಾಕ್ ಅನ್ನು ನೀಡ್ತಾ ಇದೆ. ಲಾಕರ್ನಲ್ಲಿದ್ದಂಥ 44 ಕೆಜಿ ಚಿನ್ನದ ಗಟ್ಟಿಯನ್ನು ಸದ್ಯ ಜಪ್ತಿ ಮಾಡಿಕೊಳ್ಳಲಾಗಿದೆ. 50 ಕೋಟಿ ರೂಪಾಯಿ ಮೌಲ್ಯದ 44 ಕೆಜಿ ಚಿನ್ನವನ್ನು ಜಪ್ತಿ ಮಾಡಲಾಗಿದೆ. ಮಾಲ್ತೇಶ್ ಅರಸ್ ಮತ್ತೆ ಸಂಪರ್ಕದಲ್ಲಿದ್ದಾರೆ. ಮಾಲ್ತೇಶ್, ಶಾಸಕ ವೀರೇಂದ್ರ ಪಪ್ಪಿ ಬೆಟ್ಟಿಂಗ್ ದಂಧೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡೀ ಶಾಕ್ ಮೇಲೆ ಶಾಕ್ ಅನ್ನ ಕೊಡ್ತಾ ಇದೆ. ಹಾಗೆ ಲಾಕರ್ನಲ್ಲಿದ್ದಂತ 44 ಕೆಜಿ ಚಿನ್ನದ ಗಟ್ಟಿಯೂ ಕೂಡ ಜಪ್ತಿಯಾಗಿದೆ ಅನ್ನೋದಾಗಿ ಮಾಹಿತಿ ಇದೆ. ಏನೆಲ್ಲ ಇತ್ತು, ಈ ಕುರಿತಂತೆ ಡೀಟೇಲ್ಸ್ ಏನಿದೆ? ದಿವ್ಯದಾಸ್, ಏನಂದ್ರೆ ಆನ್ಲೈನ್ ದಂಧೆ ಪ್ರಕರಣ ಸಂಬಂಧಪಟ್ಟ ಚಿತ್ರದ ಕಾಂಗ್ರೆಸ್ ಶಾಸಕ KC ವೀರೇಂದ್ರ ಪಪ್ಪಿ ಮೇಲೆ ಜಾರಿ ನಿರ್ದೇಶನ ಅಧಿಕಾರಿಗಳು ಅಂದ್ರೆ ಇಡಿ ಅಧಿಕಾರಿಗಳು ಮತ್ತೆ ನಿರಂತರವಾಗಿ ದಾಳಿ ಮಾಡ್ತಿರೋಂಥದ್ದು. ಗುರುವಾರ ತಡವಾಗಿ ದಾಳಿ ಸಂದರ್ಭದಲ್ಲಿ ಚಳ್ಳಕೆರೆಯಲ್ಲಿದ್ದಂತ ಅವ್ರ 2 ಲಾಕರ್ಗಳನ್ನ ಜಪ್ತಿ ಮಾಡಿದ್ದಾರೆ. ಒಟ್ಟು 50 ಕೋಟಿ 33 ಲಕ್ಷ ಅಂದ್ರೆ 50 ಕೋಟಿ 33 ಲಕ್ಷದ 40 ಕೆಜಿ ಚಿನ್ನ, ಒಟ್ಟು 44 ಕೆಜಿ ಚಿನ್ನವನ್ನ ಜಪ್ತಿ ಮಾಡುವ ಮೂಲಕ ಒಟ್ಟು ಈ ಹಿಂದೆ 150 ಕೋಟಿಗೂ ಹೆಚ್ಚು ಮೌಲ್ಯದ ಆಸ್ತಿ ದಾಖಲೆಗಳನ್ನ ಮತ್ತು 21 ಕೆಜಿ ಚಿನ್ನವನ್ನು ಕೂಡ ಪತ್ತೆ ಮಾಡಿದ್ದಾರೆ. ಒಟ್ಟಾರೆ ಇಲ್ಲಿವರೆಗೂ ಅವರು ನ್ಯಾಯಾಲಯದಲ್ಲಿ ಮಾಹಿತಿ ಕೊಟ್ಟಂತೆ 2,000 ಕೋಟಿ ವ್ಯವಹಾರ ಮಾಡಿರುವುದಾಗಿ ಅವರು ಮಾಹಿತಿಯನ್ನ ಕೊಟ್ಟಿದ್ರು. ಆದ್ರೆ ಇವಾಗ ದಾಳಿ ಮತ್ತು ವಿಶೇಷ ಇದು ಯಾರಿಗೂ ಕೂಡ ಗೊತ್ತಾಗಿಲ್ಲ, ನಿನ್ನೆ ದಾಳಿ ಆಗಿರೋಂಥದ್ದು. ಆ ದಾಳಿ ಮಾಡೋ ಸಂದರ್ಭದಲ್ಲಿ 40 ಕೆಜಿ ಚಿನ್ನದ ಗಟ್ಟಿಗಳನ್ನ ಜಪ್ತಿ ಮಾಡಿರುವಂತದ್ದು. ಈ ಮೂಲಕ ಅಂದ್ರೆ ಒಟ್ಟಾರೆ ಏನಂತಂದ್ರೆ ಗಣಪತಿ ಹಬ್ಬ ಮತ್ತು ದಸರಾ ಹಬ್ಬವನ್ನು ಕೂಡ ಮಾಡದಂತೆ ಮಾಡಿರುವಂತ ಇಡಿ ಅಧಿಕಾರಿಗಳೀಗ ದೀಪಾವಳಿನೂ ಕೂಡ ಅವರು ಮನೆಗೆ ಬಂದು ಮಾಡದಂತೆ ಜೈಲಲ್ಲಿ ಇರುವಂತ ವ್ಯವಸ್ಥೆಗಳನ್ನು ನಿರ್ಮಾಣ ಮಾಡಿರುವಂತದ್ದು.
ಈ ಮೂಲಕ ಅಂದ್ರೆ ಅಕ್ರಮ ಆನ್ಲೈನ್ ಗೇಮ್ ನ ಕೇಸ್ ನಲ್ಲಿ ಸಂಬಂಧಿಸಿದಂತೆ ಈ ರೀತಿಯ ಹಲವೆಡೆ ಶೋಧ ನಿರಂತರವಾಗಿ ಮಾಡ್ತಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ಬ್ಯಾಂಕ್ ನ 2 ಲಾಕರ್ಲೆತ್ತಿದ್ದ 50 ಕೋಟಿಗೂ ಹೆಚ್ಚು ಮೌಲ್ಯದ 44 ಕೆಜಿ ಚಿನ್ನವನ್ನ ಜಪ್ತಿ ಮಾಡುವ ಮೂಲಕ ಮತ್ತು ಅವರ ಅಕ್ರಮಗಳನ್ನ ಬಯಲು ಎಳೆದಿದ್ದಾರೆ. ಅದೇನೇ ಆಗಲಿ ಇಡೀ ಕೋಟೆ ನಾಡಿನ ಶಾಸಕರು ಇದೀಗ ಲಾಕರ್ನ ಏನೋ ವಿಶೇಷವಾದಂತ ಭವಿಷ್ಯ ಬಯಲಾಗಿರೋಂಥದ್ದು, ಲಾಕರ್ ರಹಸ್ಯ ಬಯಲಾಗಿರೋಂಥದ್ದು. ಅಂದ್ರೆ ಬೇರೆ ಬೇರೆ ಹೆಸರುಗಳ ಮೂಲಕ ಅವರು ಇಟ್ಟಂತ ಲಾಕರ್ಗಳನ್ನ ಪತ್ತೆ ಮಾಡಿ ಜಪ್ತಿ ಮಾಡಿರೋಂಥದ್ದು. ಈ ಮೂಲಕ ಅವರು ಒಂದು ದೊಡ್ಡ ತನಿಖೆಯನ್ನ ಕೈಗೊಂಡಿದ್ದಾರೆ. ಅಷ್ಟೇ ಅಲ್ಲ, ಸಿಕ್ಕಿಂನ ಗ್ಯಾಂಗ್ಟಕ್ ನಲ್ಲಿ ಪಪ್ಪಿಯನ್ನ ಬಂಧಿಸುವ ಮೂಲಕ ಅವರನ್ನ ಕರೆದುಕೊಂಡು ಬಂದಿದ್ರು. ನಂತರ ಕೋರಮಂಗಲದಂತ ನಿವಾಸದ ಮುಂದೆ ಹಾಜರುಪಡಿಸಿದ್ರು. ಆವಾಗ 35ನೇ CCS ನ ಕೋರ್ಟ್ ನ ನ್ಯಾಯಾಧೀಶರ ಮುಂದೆ 5 ದಿನಗಳ ಕಾಲ ವೀರೇಂದ್ರ ಪಪ್ಪಿ ಅಂತ ಆಡಿದ್ರು. ಅದು ಇವಾಗ ಮತ್ತಷ್ಟು ಮುಂದೆ ತೆಗೆದುಕೊಳ್ಳುವಂತದ್ದು ಕಂಡು ಬರ್ತದೆ. ಯಾಕೆ ಅಂತಂದ್ರೆ ಈ ರೀತಿಯ ಪ್ರಕರಣ ಮೇಲೆ ಪ್ರಕರಣಗಳು ಪತ್ತೆ ಆದಾಗ ಯಾವುದೇ ಒಬ್ಬ ಆರೋಪಿಯನ್ನ ದಿಢೀರಂತೆ ಬಿಡುಗಡೆ ಮಾಡಕ್ ಬರೋದಿಲ್ಲ ದಿವ್ಯದಾಸ್. ಆ ಹಿನ್ನೆಲೆಯಲ್ಲಿ ಒಟ್ಟಾರೆ 9 ಬ್ಯಾಂಕ್ ಖಾತೆಗಳನ್ನು ಕೂಡ ಪತ್ತೆ ಮಾಡಿರುತ್ತಂದ್ರೆ ಇವರೆಲ್ಲ ನೂರಾರು ಬ್ಯಾಂಕ್ ಖಾತೆಗಳು ವಿವಿಧ ಬ್ಯಾಂಕ್ಗಳಲ್ಲಿ ವಿವಿಧ ಹೆಸರುಗಳ ಮೇಲೆ ಇಟ್ಟಿರುವಂತದ್ದು ಮತ್ತು ಇವರ ಹೆಸರು ಮೇಲೆ ಸಾಕಷ್ಟು ರೀತಿಯ ಬ್ಯಾಂಕ್ ಖಾತೆಗಳಿರುವಂತದ್ದು. ಹಾಗಾಗಿ 9 ಬ್ಯಾಂಕ್ ಖಾತೆಗಳನ್ನ ಪತ್ತೆ ಮಾಡುವ ಮೂಲಕ ಅತಿ ದೊಡ್ಡ ಮೊತ್ತದವನ್ನ ಪತ್ತೆ ಮಾಡಿದ್ದಾರೆ. ಈ ಮೂಲಕ ಗುತ್ತಿಗೆ ಆಮೇಲೆ ಅದೇ ಕೆಸಿನೋವನ್ನ ಇವರು ಗುತ್ತಿಗೆ ನೀಡುವ ಮೂಲಕ ನಡೆಸ್ತಾ ಇದ್ರು. ಆದ್ರೆ ಇದೀಗ ಅಧಿಕೃತವಾಗಿ ಇವರೇ ಕೆಸಿನ್ ನಡೆಸುವಂತ ವ್ಯವಸ್ಥೆಗೆ ಕೈ ಹಾಕಿದ್ದಾರೆ. ಹಾಗಾಗಿ ಇದು ಇಡೀ ಕಾಂಗ್ರೆಸ್ನ ವಲಯದಲ್ಲಿ ಬಹುದೊಡ್ಡ ಆತಂಕವನ್ನು ಸೃಷ್ಟಿ ಮಾಡಿದೆ. ಈಗ ಸಹಜವಾಗಿ ಒಬ್ಬ ಶಾಸಕರನ್ನ ಗೆಲ್ಲಿಸ್ಕೋಬೇಕು ಅಂದ್ರೆ ಒಂದು 20-25 ಕೋಟಿ ಸಾಕು ಅಂತ ಹೇಳ್ತಾರೆ. ಆದ್ರೆ ಸಾವಿರಾರು ಕೋಟಿ ಅಕ್ರಮ ಹಣವನ್ನ ಸಂಗ್ರಹಿಸಿರುವಂತ KC ವೀರೇಂದ್ರ ಪಪ್ಪಿ ಮೇಲೆ ಇವರನ್ನ ಕೂಡಲೇ ಶಾಸಕ ಸ್ಥಾನದಿಂದ ಮತ್ತು ವಜಾ ಮಾಡಬೇಕು ಅಂತ ಅನೇಕರು ಕೂಡ ಈಗಾಗಲೇ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಅದೇನೇ ಆಗ್ಲಿ ಈ ಒಂದು ಬೆಳವಣಿಗೆ ಇಡೀ ಚಿತ್ರದ ಒಂದು ಕ್ಷೇತ್ರದಲ್ಲಿ ಅಷ್ಟೇ ಇಡೀ ಜಿಲ್ಲಾದ್ಯಂತ ಕಪ್ಪು ಚುಕ್ಕಿಯನ್ನ ಸೃಷ್ಟಿ ಮಾಡಿದೆ ಅಂತ ವಿರೋಧ ಪಕ್ಷಗಳು ಕೂಡ ಮಾಹಿತಿಯನ್ನ ಕೊಡ್ತಿದ್ದಾವೆ. ಇಡೀ ರಾತ್ರಿ ನಿಮಗೆ ಗೊತ್ತಿರ್ಲಿಕ್ಕಿಲ್ಲ, ಇಲ್ಲಿವರೆಗೂ ಆಗಿರುವಂತದ್ದು ಭಯಾನಕವಾದ ದಾಳಿಗಳು. ಅದರಲ್ಲಿ ಐಷಾರಾಮಿ ವಾಹನಗಳು, ಬೆಳ್ಳಿ, ಬಂಗಾರ, ಚಿನ್ನ, ವಜ್ರ, ವೈಡೂರ್ಯಗಳು ಸೇರಿದಂತೆ 17ಕ್ಕೂ ಹೆಚ್ಚು ಬ್ಯಾಂಕ್ ಅಕೌಂಟ್ನ ಲಾಕರ್ಗಳನ್ನ ಈ ಹಿಂದಿನ ಕೂಡ ಸೀಸ್ ಮಾಡಿದ್ರು. ಇದೀಗ ಸೀಸ್ ಮಾಡಿರೋ ಲೆಕ್ಕಾಚಾರ ನೋಡ್ಕೊಂಡ್ರೆ ಇಲ್ಲಿವರೆಗೂ ಕರ್ನಾಟಕ ಇತಿಹಾಸದಲ್ಲಿ ಒಬ್ಬ ರಾಜಕಾರಣಿಯ ಜನಪ್ರತಿನಿಧಿಗಳ ಮನೆಯಲ್ಲಿ ಮಾಡಿದಂತ ದಾಳಿ ಬಹುದೊಡ್ಡ ದಾಳಿ ಆಗಿದೆ ಇದು. ಹಾಗಾಗಿ ಅವರ ಸಹೋದರ KC ತಿಪ್ಪೇಸ್ವಾಮಿ ಮತ್ತು KC ನಾಗರಾಜ್ ಅಂತಿದ್ದಾರೆ, KC ನಾಗರಾಜ್ ಅಂತ, ಅವರ ಮನೆಗಳ ಮೇಲೂ ಮತ್ತಷ್ಟು ದಾಳಿ ಆಗುವ ಎಲ್ಲ ಸಂಭವವಿದೆ. ಮತ್ತು ಗೋವಾ ಸೇರಿದಂತೆ ವಿವಿಧ ರಾಷ್ಟ್ರ ಮಟ್ಟದಲ್ಲಿರುವಂತ ಅವರ ಕಿಶನಗಳ ಮೇಲೂ ಕೂಡ ದಾಳಿ ಆಗುವಂತದ್ದಿದೆ. ಒಟ್ಟಾರೆ ಒಂದು ಕಡೆ ದಾಳಿ ಪ್ರಕರಣದಿಂದ ಅವರ ಆಸ್ತಿಗಳನ್ನ ಮುಟ್ಟುಗೋಲಾಕಂತಿದ್ರೆ, ಮತ್ತೊಂದೆಡೆ ಒಬ್ಬ ಶಾಸಕರಿಲ್ಲದ ಕ್ಷೇತ್ರದಲ್ಲಿ ಅನೇಕ ಕೆಲಸ ಕಾರ್ಯಗಳು ಕೂಡ ಸ್ಥಗಿತಗೊಂಡಿವೆ. ಮತ್ತೊಂದೆಡೆ ಪ್ರೋಟೋಕಾಲ್ ಪ್ರಕಾರ ನಿರಂತರವಾಗಿ ಅವರ ಹೆಸರನ್ನು ಕೂಡ ಅಧಿಕಾರಿಗಳು ಬಳಸ್ತಾ ಇರೋ ಬಗ್ಗೆನೂ ಕೂಡ ಜನ ಆತಂಕವನ್ನ ವ್ಯಕ್ತಪಡಿಸಿರೋದು. ಅದೇನೇ ಆಗಿದ್ದೀವಿ, ಕರ್ನಾಟಕದ ರಾಜ್ಯದ ಇತಿಹಾಸದಲ್ಲಿ ಚಿತ್ರದುರ್ಗ ಜಿಲ್ಲೆಯ KC ವೀರೇಂದ್ರ ಪಪ್ಪಿ ಈ ಪ್ರಕರಣ ಸಿದ್ದರಾಮಯ್ಯನವರಿಗೆ ಅತ್ಯಂತ ದೊಡ್ಡ ಮುಳುವಾಗುವುದರಲ್ಲಿ ಸಂಶಯ ಇಲ್ಲ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದೀವಿ. ಓಕೆ ಮಾಲ್ತೇಶ್, ಹೇಳ್ತಾ ಇದ್ರಿ 150 ಕೋಟಿ ಮೌಲ್ಯದ ವಸ್ತುಗಳನ್ನ ಇದುವರೆಗೂ ಕೂಡ ಸೀಸ್ ಮಾಡಲಾಗ್ತಾ ಇದೆ ಅಂತ ಹೇಳಿ. ಈ ಪ್ರಕರಣ ಮುಂದೆ ಯಾವ ರೀತಿಯಾದಂತ ಸ್ವರೂಪವನ್ನ ಪಡೆದುಕೊಳ್ಳಬಹುದು? ಇವೆಲ್ಲ ಪ್ರಕರಣಗಳು ಏನು ಅಂತಂದ್ರೆ ದೇವದಾಸ್, ಪ್ರಮುಖವಾಗಿ ರಾಜಕೀಯ ವಲಯಗಳಲ್ಲಿ ಒಂದು ರೀತಿ ಆದ್ರೆ ಇದನ್ನ ಕೇಂದ್ರ ಸರ್ಕಾರ ಮಾಡಿಸಿದೆ ಅನ್ನೋ ಆರೋಪ ಇದೆ ಅಂತ ಹೇಳ್ತಾರೆ. ಆದ್ರೆ ಇಡೀ ಅಧಿಕಾರ ನಡೆಸಿರುವಂತ ಇಲ್ಲಿವರೆಗಿನ ದಾಳಿಗಳಲ್ಲಿ ಇದು ಅತ್ಯಂತ ಪ್ರಮುಖವಾದಂತ ದಾಳಿ ಅನ್ನೋದು ಸಂಶಯವಿಲ್ಲ. ಯಾಕೆಂದ್ರೆ ನ್ಯಾಯಾಲಯವು ಕೂಡ ಇವರು ಮಾಡಿದಂತ ದಾಳಿಗೆ ವಿಶೇಷವಾಗಿ ಸಾಥ್ ಕೊಡುವ ಮೂಲಕ ಅವರನ್ನ ಇನ್ನಷ್ಟು ಶಕ್ತಿಯನ್ನು ಕೊಡ್ತಿರುವಂತದ್ದು. ಹಾಗಾಗಿ ನಿಮಗೆ ಗೊತ್ತಿರ್ಲಿಕ್ಕಿಲ್ಲ, ಅವರಲ್ಲಿ ಅಂದ್ರೆ ನಗದು ಅನ್ನ ಇಟ್ಟುಕೊಂಡು ಮನೆಗಳಲ್ಲಿ ಶೇಖರಣೆ ಮಾಡದೆ ಬೇರೆ, ಆದ್ರೆ ಚಿನ್ನದ ಗಟ್ಟಿಗಳನ್ನ ಅಂದ್ರೆ ನಿಮಗೆ ಇವತ್ತು ಪ್ರೆಸೆಂಟ್ ಚಿನ್ನದ ರೇಟು ನಿನ್ನೆ ನೋಡಿದಾಗ ನಮಗೆ 1,17,000 ರೂಪಾಯಿ ಆಗಿದೆ ಅಂತ ಗೊತ್ತಾಯ್ತು. 10 ಗ್ರಾಮ್ ಚಿನ್ನಕ್ಕೆ, ಅಂದ್ರೆ 10 ಗ್ರಾಮ್ ಚಿನ್ನಕ್ಕೆ 1,17,000 ಆದಾಗ ನೀವು ಅದನ್ನ ಯೋಚನೆ ಮಾಡಿ ಕ್ಯಾಲ್ಕುಲೇಟ್ ಮಾಡಿ ಎಷ್ಟು ಆಗ್ಬೋದು ಅಂದ್ರೆ 1 ಕೆಜಿಗೆ ಎಷ್ಟಾಯ್ತು ಅಂತ ಅಲ್ಲಿಗೆ. ಅಂತದ್ರಲ್ಲಿ 1 ಕೆಜಿಗೆ ಅಷ್ಟಾಯ್ತು ಅಂತಂದಾಗ ಇವ್ರಿಗೆ ಸಿಕ್ಕಿರೋದು 44 ಕೆಜಿ ಚಿನ್ನ, ಅಂದ್ರೆ 50 ಕೋಟಿ ಮೌಲ್ಯದ
ಇದರ ಚಿನ್ನನೆ ಸಿಕ್ಕಿದೆ ಅಂತಂದ್ರೆ ನಗದು Okay. ಆಗಿದ್ರೆ 50 ಕೋಟಿನ ದೊಡ್ಡ ಲಾಕರ್ ಇಡಕ್ ಆಗ್ತಿರ್ಲಿಲ್ಲ. ಅದು ದೊಡ್ಡ ಬೀರುನೆಲ್ಲ ಬೇರೆಲ್ಲ ಸ್ಟಾಕ್ ಮಾಡ್ಬೇಕಾಯ್ತು. ಅಂದ್ರೆ ನಗದನ್ನ ಸ್ಟಾಕ್ ಮಾಡ್ಕೊಂಡ್ರೆ ಅದು ನಗದು ಕೇವಲ ಕ್ಯಾಶ್ ಆಗಿ ಉಳ್ಕೊಂಡಿರುತ್ತೆ. ಚಿನ್ನ ಆದ್ರೆ ಅದ್ರಲ್ಲ ಪ್ಯೂರ್ 90 ಇದ್ರಲ್ಲಿ ಗೋಲ್ಡ್ ಅಂತ ಅದರಲ್ಲಿ ಕೂಡ ನಾವು ಶೇಖರಣೆ ಮಾಡ್ಕೊಂಡ್ರೆ ಅದಕ್ಕೆ ಆದಂತದ್ದ ಒಂದು ಮೌಲ್ಯ ಹೆಚ್ಚಾಗಿರುತ್ತೆ. ಅಂದ್ರೆ ಚಿನ್ನಕ್ಕಿರೋ ಮೌಲ್ಯ ಅತ್ಯಂತ ಶ್ರೇಷ್ಠ ಮೌಲ್ಯ. ಹಾಗಾಗಿ ಅಕ್ರಮವಾಗಿ ಯಾರೇ ಸಂಪಾದನೆ ಮಾಡಿದ್ರು ಕೂಡ ಅದನ್ನ ಚಿನ್ನವಾಗಿ ಪರಿವರ್ತನೆ ಮಾಡುವ ದೇಶಗಳಲ್ಲಿ ಅವರು ಸ್ಟಾಕ್ ಯಾರ್ಡಲ್ಲಿ ಅಂದ್ರೆ ದೊಡ್ಡ ಮಟ್ಟದಲ್ಲಿ ಅದನ್ನ ಸ್ಟಾಕ್ ಇಟ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಆ ದೇಶಗಳಲ್ಲಿ ಇಡೀ ಭಾರತದ ರಾಜಕೀಯ ಚರಿತ್ರೆಗಳಲ್ಲಿ ಒಂದು ದೊಡ್ಡ ಪ್ರಕರಣ ಅಂತ ಕೂಡ ಹೇಳಲಾಗ್ತಿದೆ. ಅದೇನಾಗ್ಲಿ ಚಿನ್ನ, Okay. ಬೆಳ್ಳಿ, ವಜ್ರ, ವೈಢೂರ್ಯ ಸೇರಿದಂತೆ ನಗದು ಮತ್ತು ದಾಖಲೆಗಳು, ಷೇರು ಪತ್ರಗಳು ಕೂಡ ಇದೀಗ ಹೈಯೆಸ್ಟ್ ಆಗಿ ಇಡಿ ಅಧಿಕಾರಿಗಳ ಅವಶ್ಯಕತೆ ಇರೋದು ಸ್ಪಷ್ಟವಾಗಿದೆ. ಓಕೆ, ಥ್ಯಾಂಕ್ ಯು ಮಾಲ್ತೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.